ಈ ಒಂದು ವಿಡಿಯೋದಲ್ಲಿ ಪೈಥಾನ್ ಅಂದರೆ ಏನು, ಪೈಥಾನ್ನ ಹೇಗೆ ಇನ್ಸ್ಟಾಲ್ ಮಾಡಬೇಕು, ಅದೇ ರೀತಿಯಾಗಿ ಪೈಥಾನ್ ಅಪ್ಲಿಕೇಶನ್ಸ್ ಅಂದರೆ ಪೈಥಾನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಅದೇ ರೀತಿಯಾಗಿ ನೀವು ಕೊನೆಯದಾಗಿ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದರೆ ನಿಮ್ಮದೇ ಆದ ಒಂದು ಪ್ರೋಗ್ರಾಮ್ನ ಪ್ರಿಂಟ್ ಮಾಡ್ತೀರಾ. ಪ್ರಿಂಟ್ ಅಂತ ಅಂದರೆ ಒಂದು ಪ್ರೋಗ್ರಾಮ್ನ ಬರೆದು ನಮಗೆ ಅದರಿಂದ ಔಟ್ಪುಟ್ ಬರುತ್ತಲ್ಲ, ಅದಕ್ಕೆ ಪ್ರಿಂಟ್ ಅಂತ ಕರಿತೀವಿ. ಓಕೆ, ಈ ಒಂದು ವಿಡಿಯೋನ ನಾನು ಮಾಡ್ತಾ ಇರೋದು ಬಿಗ್ನರ್ಸ್ಗೋಸ್ಕರ, ಅಂದರೆ ಯಾರೆಲ್ಲ ಪೈಥಾನ್ನ ಕಲಿಬೇಕು ಅಂತ ಅಂದ್ಕೊಂಡಿದ್ದೀರೋ ಪ್ರತಿಯೊಬ್ಬರು ಈ ಒಂದು ಕೋರ್ಸ್ನ ಕಂಪ್ಲೀಟ್ ಮಾಡಿದರೆ ಎಟ್ ದ ಎಂಡ್ ಯು ವಿಲ್ ಗೆಟ್ ದ ಫುಲ್ ನಾಲೆಡ್ಜ್ ಆಫ್ ಪೈಥಾನ್. ಹಲೋ ಎವ್ರಿವನ್, ನಾನು ನಿಮ್ಮ ಸಾಗರ್. ವೆಲ್ಕಮ್ ಬ್ಯಾಕ್ ಟು ಮೆಕ್ಟಿಪ್ ಚಾನಲ್. ಸೊ ಮೊದಲನೇದಾಗಿ ಪೈಥಾನಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ವಾಟ್ ಈಸ್ ಪೈಥಾನ್. ಓಕೆ, ಅದಾದ ನಂತರ ಹಿಸ್ಟ್ರಿ ಆಫ್ ಪೈಥಾನ್, ಅಂದರೆ ಪೈಥಾನ್ ಯಾವ ಥರ ಬಂತು, ಆ್ಯಂಡ್ ಅಪ್ಲಿಕೇಶನ್ಸ್ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ, ಆ್ಯಂಡ್ ಫೀಚರ್ಸ್ ಆಫ್ ಪೈಥಾನ್, ಆ್ಯಂಡ್ ಇದನ್ನು ಯಾವ ಥರ ಇನ್ಸ್ಟಾಲ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಕೊನೆಯದಲ್ಲಿ ಹೆಲೋ ವರ್ಡ್ ಅನ್ನೋ ಒಂದು ನೇಮ್ನ ಅಂದರೆ ಸ್ಟ್ರಿಂಗ್ನ ನಾವು ಪ್ರಿಂಟ್ ಮಾಡೋಣ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಅಂತ ಬಂದರೆ ವಾಟ್ ಈಸ್ ಪೈಥಾನ್. ಸೊ ಡೆಫಿನೇಷನ್ ಆಫ್ ಪೈಥಾನ್ ಮೀನ್ಸ್ ಪೈಥಾನ್ ಈಸ್ ಎ ಹೈ ಲೆವೆಲ್ ಇಂಟರ್ಪ್ರೆಟೆಡ್ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಇಲ್ಲಿ ಹೈ ಲೆವೆಲ್ ಅಂದರೆ ಏನು ಅಂತ ನೋಡೋಣ. ಇಲ್ಲಿ ಹೈ ಲೆವೆಲ್ ಅಂತ ಇದೆಯಲ್ಲ, ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ಹೈ ಲೆವೆಲ್. ಸೊ ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಲ್ಯಾಂಗ್ವೇಜಸ್ ಅಂತ ಬಂದರೆ ಕಂಪ್ಯೂಟರಲ್ಲಿ ಲೋ ಲೆವೆಲ್ ಲ್ಯಾಂಗ್ವೇಜ್ ಮತ್ತು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಇದೆ. ಸೊ ಇಲ್ಲಿ ನಾವು ಪೈಥಾನ್ ಈಸ್ ಎ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಏನಕ್ಕೆ ಹೈ ಲೆವೆಲ್ ಅಂತ ಅಂದರೆ, ಮೊದಲು ಲೋ ಲೆವೆಲ್ ಅಂತ ಅಂದರೆ, ಸೊ ಇನ್ ದಿಸ್ ವಿ ಆರ್ ಗೋಯಿಂಗ್ ಟು ರೈಟ್ ಮಷಿನ್ ಲ್ಯಾಂಗ್ವೇಜಸ್, ಡೈರೆಕ್ಟ್ಲಿ ಮಷಿನ್ಗೆ ಅರ್ಥ ಆಗೋಂಥ ಲ್ಯಾಂಗ್ವೇಜಸ್ನ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ನ ಬರಿತೀವಿ. ಸೊ ಪ್ರೋಗ್ರಾಮ್ ಅಂದರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಓಕೆ, ಅದು ಬಂದ್ಬಿಟ್ಟು 0 1 0 1 0 1 ಈ ಥರ ಬೈನರಿ ಲ್ಯಾಂಗ್ವೇಜಸಲ್ಲಿ ಇರುತ್ತೆ. ಒಂದು ಮಷಿನ್ ಲ್ಯಾಂಗ್ವೇಜು ಮತ್ತು ಇನ್ನೊಂದು ಅಸೆಂಬ್ಲಿ ಲ್ಯಾಂಗ್ವೇಜು. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಈ ಎರಡೂ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ಬರೆಯೋದು ಲೋ ಲೆವೆಲ್ ಲ್ಯಾಂಗ್ವೇಜಸ್. ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ, ನಮಗೆ ಅಂದರೆ ನಾವು ಯಾರು ಈ ಪ್ರೋಗ್ರಾಮ್ಸ್ನ ಬರಿತೀವಲ್ಲ ಅವ್ರಿಗೆ ಗ್ರೇಟ್ ನಾಲೆಡ್ಜ್ ಇರಬೇಕು. ಅಂದರೆ ವೆಲ್ ನಾಲೆಡ್ಜ್, ಅಂದರೆ ಈ ಒಂದು ಪ್ರೋಗ್ರಾಮಿಂಗ್ ನಾಲೆಡ್ಜು ಕಂಪಲ್ಸರಿಯಾಗಿ ಬೇಕೇ ಬೇಕು. ಏನಕ್ಕೆ ಅಂದರೆ ಇಟ್ ಈಸ್ ನಾಟ್ ಎ ಇಂಗ್ಲೀಷ್ ಟೆಕ್ಸ್ಟ್, ಇಟ್ ಈಸ್ ನಾಟ್ ಎ ನಾರ್ಮಲ್ ಇಂಗ್ಲೀಷ್ ಟೆಕ್ಸ್ಟ್, ಇಟ್ ಈಸ್ ಎ ಬೈನರಿ ಫಾರ್ಮ್ಯಾಟ್. ಬೈನರಿ ಅಂದರೆ 0 1 1 0 ಈ ಗ್ರೂಪ್ ಆಫ್ ಬಿಟ್ಸ್ಗೆ ನಾವು ಬೈನರಿ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಓಕೆ, ಸೊ ಇದು ಪೈಥಾನು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಅಂದರೆ ವಿ ಆರ್ ಗೋಯಿಂಗ್ ಟು ಯೂಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಈಸ್ ಡೈರೆಕ್ಟ್ಲಿ ನಾವು ಇಂಗ್ಲೀಷ್ ಲ್ಯಾಂಗ್ವೇಜ್ ಯೂಸ್ ಮಾಡಿಕೊಂಡು ಇಲ್ಲಿ ಪ್ರೋಗ್ರಾಮ್ನ ಬರಿತೀವಿ. ಪ್ರೋಗ್ರಾಮ್ ಅಂದರೆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ಹೇಳಿದೆ. ಓಕೆ, ಆ್ಯಂಡ್ ಆಲ್ಸೋ ಪೈಥಾನ್ ಈಸ್ ಎ ಇಂಟರ್ಪ್ರೇಟೆಡ್, ಇಟ್ ಹ್ಯಾಸ್ ಎ ಇಂಟರ್ಪ್ರೇಟೆಡ್ ಮೀನ್ಸ್, ಫಾರ್ ಎಕ್ಸಾಂಪಲ್ ಇಂಟರ್ಪ್ರೇಟರ್ ಅಂದರೆ ಏನು ಅಂತ ಅಂದರೆ, ನಾನು ಯಾವಾಗ ಇಂಗ್ಲೀಷಲ್ಲಿ ಬರಿತೀನಿ, ಓಕೆ, ಅದು ಮಷಿನ್ಗೆ ಅರ್ಥ ಆಗಲ್ಲ. ಮಷಿನ್ ಅಂದರೆ ಇನ್ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಮಾಡಿಕೊಂಡು ನಾನು ಕಂಪ್ಯೂಟರಲ್ಲಿ ರನ್ ಮಾಡಿ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಪ್ರೋಗ್ರಾಮ್ಸ್ ಅಂದರೆ ಇನ್ಸ್ಟ್ರಕ್ಷನ್ಸ್ನ ಬರೆದ್ರೆ ಅದು ಮಷಿನ್ಗೆ ಅರ್ಥ ಆಗಲ್ಲ. ಏನಕ್ಕೆ ಅಂದರೆ ಅದು ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲೀಷಲ್ಲಿದೆ, ಅದರದ್ದು ಲ್ಯಾಂಗ್ವೇಜ್ ಬಂದ್ಬಿಟ್ಟು ಬೈನರಿ. ಓಕೆ, ಇದನ್ನು ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಬೈನರಿಯಾಗಿ ಕನ್ವರ್ಟ್ ಮಾಡುತ್ತಲ್ಲ, ಅದಕ್ಕೆ ಇಂಟರ್ಪ್ರೇಟೆಡ್ ಅಂತ ಕರಿತೀವಿ. ಪೈಥಾನ್ ಆ್ಯಸ್ ಎ ಇಂಟರ್ಪ್ರೇಟರ್, ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಯಾರಿದ್ದಾರೆ ಅಂತ ಅಂದರೆ ಇಲ್ಲಿ ಇಂಟರ್ಪ್ರೇಟರ್ ಇದೆ. ಓಕೆ, ಇಟ್ ಈಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಅಂದರೆ ನೆಕ್ಸ್ಟ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಕ್ಲಾಸ್ ಮತ್ತು ಆಬ್ಜೆಕ್ಟ್ ಅಂದರೆ ಏನು ಅಂತ. ಓಕೆ, ಇಲ್ಲಿ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ವಾಟ್ ಈಸ್ ಕ್ಲಾಸ್ ಅಂತ ಅಂದರೆ, ಕ್ಲಾಸ್ ಅಂದರೆ ಜಸ್ಟ್ ಎ ಬ್ಲೂ ಪ್ರಿಂಟ್. ಅಸ್ಯೂಮ್ ಬ್ಲೂ ಪ್ರಿಂಟ್ ಆಫ್ ಅನ್ ಬಿಲ್ಡಿಂಗ್, ಅಂದರೆ ಒಂದು ಮನೆಯ ಬ್ಲೂ ಪ್ರಿಂಟ್. ಅದು ಇಟ್ ಈಸ್ ನಾಟ್ ಎ ರಿಯಲ್ ಆಬ್ಜೆಕ್ಟ್, ರೈಟ್? ಯಾವಾಗ ನಾವು ಆ ಬ್ಲೂ ಪ್ರಿಂಟ್ನ ಯೂಸ್ ಮಾಡಿಕೊಂಡು ಒಂದು ಮನೇನ ಕನ್ಸ್ಟ್ರಕ್ಟ್ ಮಾಡ್ತೀವೋ, ಬಿಲ್ಡ್ ಮಾಡ್ತೀವೋ, ದಟ್ ಹೌಸ್ ಈಸ್ ಕಾಲ್ಡ್ ಆಸ್ ಆಬ್ಜೆಕ್ಟ್. ಓಕೆ, ಅಂದರೆ ಇಲ್ಲಿ ಕ್ಲಾಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಬ್ಲೂ ಪ್ರಿಂಟ್, ಆಬ್ಜೆಕ್ಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ರಿಯಲ್ ವರ್ಲ್ಡ್ ಅಂತ ಕರೀತಾರೆ. ಸೊ ಇಲ್ಲಿ ಇಟ್ ಈಸ್ ಈಸಿ ಟು ಲರ್ನ್. ಏನಕ್ಕೆ ಅಂದರೆ ಇಯರ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಅದಕ್ಕೆ ನಮಗೆ ಈ ಒಂದು ಪೈಥಾನು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಸ್ಲೈಡ್ ಅಂತ ಬಂದರೆ ಹಿಸ್ಟ್ರಿ ಯಾವ ಥರ ಬಂತು ಪೈಥಾನ್ ಅಂತ. ಸೊ ಪೈಥಾನ್ ಅನ್ನೋದು ಈ ವ್ಯಕ್ತಿ ಕಂಡುಹಿಡಿದ, ಗೈಡೋ ವ್ಯಾನ್ ರೋಸಮ್ ಅಂತ, ಇನ್ನು 1991 ಓಕೆ, ಅದು 1989 ಸ್ಟಾರ್ಟ್ ಆಯಿತು ಡೆವಲಪ್ ಆಗಲಿಕ್ಕೆ. ಎಟ್ ದ ಟೈಮ್ ಆಫ್ 1991 ಇಟ್ ಈಸ್ ಕಂಪ್ಲೀಟ್ಲಿ ಡೆವಲಪ್ಡ್ ಆಯಿತು. ದ ನೇಮ್ ಆಫ್ ದಟ್ ಸೈಂಟಿಸ್ಟ್ ಗೈಡೋ ವ್ಯಾನ್ ರೋಸಮ್. ಸೊ ಇದು ಒಂದು ಓಪನ್ ಸೋರ್ಸ್ ಸಾಫ್ಟ್ವೇರ್. ಓಪನ್ ಸೋರ್ಸ್ ಅಂತ ಅಂದರೆ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಅದಕ್ಕಿಂತ ಮುಖ್ಯವಾಗಿ ವಾಟ್ ಆರ್ ದ ಅಪ್ಲಿಕೇಶನ್ಸ್, ಈ ಪೈಥಾನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ತಿಳ್ಕೊಬೇಕಲ್ಲ. ಸೊ ಅದು ಬಂದ್ಬಿಟ್ಟು ಫಸ್ಟ್ ಒನ್ ವೆಬ್ ಡೆವಲಪ್ಮೆಂಟಲ್ಲಿ, ಅದಾದಮೇಲೆ AI ಮತ್ತು ಮಷಿನ್ ಲರ್ನಿಂಗ್, ಆ್ಯಂಡ್ ಒನ್ ಮೋರ್ ಡೇಟಾ ಸೈನ್ಸಲ್ಲಿ ಯೂಸ್ ಮಾಡ್ತಾರೆ. ಆಟೋಮೇಷನ್ಸ್, ಈ ಆಟೋಮೇಷನ್ಸ್ ಅಂತ ಅಂದರೆ ಈಗ ಯಾವುದಾದ್ರೂ ಟಾಸ್ಕ್ ಮಾಡಬೇಕು ಅಂತ ಅಂದರೆ ಮ್ಯಾನುವಲಿ ಇತ್ತು ಅಂತ ಅಂದರೆ ಅದನ್ನು ಆಟೋಮೆಟಿಕ್ ಆಗಿ ಮಾಡಲಿಕ್ಕೆ ಪೈಥಾನ ನಾವು ಯೂಸ್ ಮಾಡ್ತೀವಿ.
ಆ್ಯಂಡ್ ಆಲ್ಸೋ ಡೆವಲಪಿಂಗ್ ಗೇಮ್ಸ್. ಈಗ ಗೇಮ್ಸ್ ಏನು ನಾವು ಪ್ಲೇ ಮಾಡ್ತೀವಲ್ಲ, ಆ ಗೇಮ್ಸು ಕೂಡ ನಾವು ಈ ಒಂದು ಪೈಥಾನ್ ಪ್ರೋಗ್ರಾಮ್ನ ಯೂಸ್ ಮಾಡಿಕೊಂಡು ಡೆವಲಪ್ ಮಾಡ್ಬೋದು. ಆ್ಯಂಡ್ ಒನ್ ಮೋರ್, ಡೆಸ್ಕ್ಟಾಪ್ ಆ್ಯಪ್ಸ್ ಅಂತ ಕರೀತಾರೆ. ಆ್ಯಪ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಫೇಸ್ಬುಕ್ಕು, ಯಾವುದೇ ಥರ ಆ್ಯಪ್ಸ್ ಇದಾವಲ್ಲ, ಅದೇ ಥರದ ಆ್ಯಪ್ಸ್ನ ನಾವು ಈ ಪೈಥಾನಲ್ಲಿ ಡೆವಲಪ್ ಮಾಡ್ಬೋದು. ನೆಕ್ಸ್ಟ್ ಫೀಚರ್ಸ್ ಅಂತ ಬಂದಾಗ ಇಲ್ಲಿ ಮೇನಾಗಿ ನಾವು ತಿಳ್ಕೊಬೇಕಾಗಿರೋದು, ಇಟ್ ಈಸ್ ಅ ಸಿಂಪಲ್ ಅಂತ ಅಂದರೆ ಪೈಥಾನ ನಾವು ಓಪನ್ ಮಾಡಿದಾಗ ಸೊ ಅದು ಯಾವ ಥರ ಕಾಣುತ್ತೆ ಫಸ್ಟ್ ಇಂಟರ್ಫೇಸು ಅಂತ ಅಂದರೆ, ಯಾರೇ ನೋಡಿದರೂ ನಾವು ಅದನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಯಾಕಂದರೆ ಅದು ವೆಲ್ ಡಿಫೈನ್ಡ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಇಟ್ ಕ್ಯಾನ್ ಬಿ ಈಸಿಲಿ ಅಂಡರ್ಸ್ಟ್ಯಾಂಡ್. ಎಲ್ಲರೂ ಅದನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಒನ್ನು, ಇಟ್ ಈಸ್ ಪೋರ್ಟೇಬಲ್. ಅದು ವಿಂಡೋಸ್ 7 ಆಗಿರ್ಬೋದು, ವಿಂಡೋಸ್ 10 ಆಗಿರ್ಬೋದು, ವಿಂಡೋಸ್ 11 ಆಗಿರ್ಬೋದು, ಇಂಥ OS ಅಲ್ಲಿ ನಾವು ವಿ ಕ್ಯಾನ್ ಇನ್ಸ್ಟಾಲ್ ದ ಪೈಥಾನ್ ಸಾಫ್ಟ್ವೇರ್. ಆ್ಯಂಡ್ ಒನ್ ಮೋರ್, ಇಂಟರ್ಪ್ರಿಟೆಡ್. ಇಟ್ ಹ್ಯಾಸ್ ಇಂಟರ್ಪ್ರಿಟರ್ ಆ್ಯಸ್ ಎ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಅಂತ ಅಂದೆ. ಸೊ ಅದು ಕೂಡ ಒಂದು ಫೀಚರ್ ಆಫ್ ಪೈಥಾನ್ ಆಗಿದೆ. ಅಂಡ್ ನೆಕ್ಸ್ಟ್, ಇಟ್ ಈಸ್ ಆಬ್ಜೆಕ್ಟ್ ಓರಿಯೆಂಟೆಡ್. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಇಟ್ ಈಸ್ ಅ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಅಂತ ಅಂದರೆ ಯು ಕ್ಯಾನ್ ಡೌನ್ಲೋಡ್ ಇಟ್ ಫ್ರಮ್ ದ ವೆಬ್ ಬ್ರೌಸರ್ಸ್, ಗೂಗಲ್ ಕ್ರೋಮಲ್ಲಿ, ಮೊಜಿಲ್ಲಾ ಫೈರ್ಫಾಕ್ಸಲ್ಲಿ. ನೀವು ಇದನ್ನು ಲಿಂಕ್ ಟೈಪ್ ಮಾಡಿದರೆ, ಓಕೆ, ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಕೊಟ್ಟಿರ್ತೀನಿ, ಆ ಲಿಂಕ್ನ ನೀವು ಟೈಪ್ ಮಾಡಿದರೆ ಯು ಕ್ಯಾನ್ ಡೌನ್ಲೋಡ್ ಇಟ್ ಫ್ರೀಲಿ. ಓಕೆ, ಅದಕ್ಕೆ ನಾವು ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಅಂತ ಕರಿತೀವಿ. ಸೊ ಅಂದರೆ ಈ ಪೈಥಾನ್ ಅಪ್ಲಿಕೇಶನ್ಗೆ ನಾವು ಯಾವುದೇ ರೀತಿಯಾಗಿ ಅಮೌಂಟ್ನ ಪೇ ಮಾಡಬೇಕಾಗಿಲ್ಲ. ಸೊ ಈ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಈಸಿಯಾಗಿ ನಾವು ಡೌನ್ಲೋಡ್ ಮಾಡ್ಕೋಬೋದು. ದಟ್ ಈಸ್ ಫ್ರೀ ಆ್ಯಂಡ್ ಓಪನ್ ಸೋರ್ಸ್. ಆ್ಯಂಡ್ ಇಟ್ ಹ್ಯಾಸ್ ಹ್ಯೂಸ್ ಲೈಬ್ರರಿ ಅಂದರೆ ಇಟ್ ಈಸ್ ಎ ಸ್ಟೋರೇಜ್ ಆಫ್ ಬುಕ್ಸ್ ಅಂತ ಕರಿತೀವಿ. ಅದೇ ಥರ ಪೈಥಾನಲ್ಲಿ ಸ್ಟೋರೇಜ್ ಆಫ್ ಫಂಕ್ಷನ್ಸ್ ಇದ್ದಾವೆ. ಅಂದರೆ ಈ ಫಂಕ್ಷನ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಒಂದು ಅಪ್ಲಿಕೇಶನ್ನ ಡೆವಲಪ್ ಮಾಡಲಿಕ್ಕೆ, ಒಂದು ಗೇಮ್ನ ಡೆವಲಪ್ ಮಾಡಲಿಕ್ಕೆ ನಮಗೆ ಏನೇನು ಬೇಕಲ್ಲ, ಆ ಫಂಕ್ಷನ್ಸು ಆಲ್ರೆಡಿ ಪೈಥಾನಲ್ಲಿ ಇನ್ಬಿಲ್ಟ್ ಆಗಿ ಡಿಫೈನ್ಡ್ ಆಗಿರ್ತವೆ, ಅಂದರೆ ಇನ್ಬಿಲ್ಟಲ್ಲಿ ಇನ್ಸ್ಟಾಲ್ ಆಗಿರ್ತವೆ. ಓಕೆ, ಅದಕ್ಕೆ ನಾವು ಯೂಸ್ ಲೈಬ್ರರಿ ಅಂತ ಕರಿತೀವಿ. ಪೈಥಾನ್ ಆಸ್ ಎ ಯೂಸ್ ಲೈಬ್ರರಿ. ಆ್ಯಂಡ್ ಇದನ್ನು ಬಿಟ್ಟು ಮತ್ತೆ ಡಿಸ್ಕಸ್ ಮಾಡಬೇಕು ಅಂತ ಅಂದರೆ, ಪೈಥಾನ್ ಈಸ್ ಕೇಸ್ ಸೆನ್ಸಿಟಿವ್ ಅಂತ ಅಂದರೆ ಹೇಳ್ತೀನಿ ನೋಡಿ. ಸೊ ಇನ್ ಕೇಸ್ ಪ್ರಿಂಟ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತೀನಿ ಇಲ್ಲಿ. ಓಕೆ, ಪ್ರಿಂಟ್ ಅಂತ ಯೂಸ್ ಮಾಡ್ತೀನಲ್ಲ, ಇದನ್ನು ಕ್ಯಾಪಿಟಲ್ ಲೆಟ್ರಲ್ಲಿ ಬರೆದಿದ್ದೀನಿ. ಬಟ್ ಪೈಥಾನಲ್ಲಿ ಪ್ರಿಂಟ್ನ ನಾವು ಸ್ಮಾಲ್ ಲೆಟ್ರಲ್ಲೇ ಬರೀಬೇಕು, PRINT ಅಂತ. ಇದಕ್ಕೆ ನಾವು ಇದು ಸೇಮೇ, ಬಟ್ ಪೈಥಾನಲ್ಲಿ ಇದನ್ನು ನಾವು ಕೇಸ್ ಸೆನ್ಸಿಟಿವ್ ಅಂತ ಕರಿತೀವಿ. ಯಾವ ಲೆಟರ್ನ ಯಾವುದರಲ್ಲಿ ಬರೀಬೇಕೋ ಅದರಲ್ಲೇ ಬರೀಬೇಕು. ಓಕೆ, ಸೊ ಪೈಥಾನ್ ಈಸ್ ಎ ಕೇಸ್ ಸೆನ್ಸಿಟಿವ್ ಲ್ಯಾಂಗ್ವೇಜ್. ಅದು ಒಂದು ನಾವು ಗಮನದಲ್ಲಿಟ್ಟುಕೊಂಡು ಪೈಥಾನ್ನ ಆಪ್ರೇಟ್ ಮಾಡಬೇಕು. ಓಕೆ, ಯಾವ ಥರ ಇನ್ಸ್ಟಾಲ್ ಮಾಡ್ಬೋದು ಅಂತ ಪೈಥಾನ್ನ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಡೌನ್ಲೋಡಿಂಗ್ ಲಿಂಕ್ನ ಕೊಟ್ಟಿರ್ತೀನಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ, ಸೊ ರನ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಪೈಥಾನ್ ವರ್ಷನ್ನು ಏನಾಗುತ್ತೆ, ಇನ್ಸ್ಟಾಲ್ ಆಗುತ್ತೆ. IDLE ಅಂತ ಒಂದು ಪೈಥಾನ್ ಅಪ್ಲಿಕೇಶನ್ನು ನೀವು ಓಪನ್ ಮಾಡಿಕೊಂಡ್ರೆ ಪೈಥಾನು ಓಪನ್ ಆಗುತ್ತೆ. ಓಕೆ, ಅದನ್ನು ಕೂಡ ನಾವು ನಿಮಗೆ ಈ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ನ ಕೊಟ್ಟಿರ್ತೀವಿ. ಓಕೆ, ನಿಮಗೆ ಏನಾದರೂ ಗೊತ್ತಾಗಲಿಲ್ಲ ಅಂತ ಅಂದರೆ ಕಮೆಂಟ್ ಮಾಡಿ ಹೌ ಟು ಇನ್ಸ್ಟಾಲ್ ಅಂತ. ನಾನು ಇನ್ಸ್ಟಾಲಿನ ಪ್ರೊಸೆಸ್ಸು ಕೂಡ ಈ ಒಂದು ವಿಡಿಯೋದ ಜೊತೆಗೆ ಅಟ್ಯಾಚ್ ಮಾಡಿ ಹಾಕಿರ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು, ಒಂದು ಪೈಥಾನಲ್ಲಿ ಯಾವ ಥರ ನಾವು ಪ್ರೋಗ್ರಾಮ್ನ ಬರಿಬೇಕು. ಓಕೆ, ಟುಡೇ ವಿ ಆರ್ ಗೋಯಿಂಗ್ ಟು ರೈಟ್ ಎ ಸಿಂಪಲ್ ಪ್ರೋಗ್ರಾಮ್ ಇನ್ ದ ಪೈಥಾನ್. ಅದು ಬಂದುಬಿಟ್ಟು ಪ್ರಿಂಟ್ ಹಲೋ ವರ್ಡ್. ಈ ಹಲೋ ವರ್ಡ್ ಅನ್ನೋದು ಕಾಮನ್ ಆಗಿ ಎಲ್ಲರೂ ಸ್ಟಾರ್ಟಿಂಗ್ ಪೈಥಾನಲ್ಲೇ ಬರೀತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಓಕೆ, ಈ ಪ್ರಿಂಟ್ ಅನ್ನೋದು ಏನಪ್ಪ ಅಂತ ಅಂದರೆ ಔಟ್ಪುಟ್ಟು. ನಾನು ಪ್ರಿಂಟ್ ಹಲೋ ವರ್ಡ್ ಅಂತ ಕೊಟ್ಟರೆ ನಮಗೇನು ಬರುತ್ತೆ, ಔಟ್ಪುಟ್ ಆಗಿ ಹಲೋ ವರ್ಡ್ ಅಂತ ಬರುತ್ತೆ. ಇದನ್ನು ಯಾವ ಥರ ಬರೆಯೋದು ಅಂತ ನಾನು ನಿಮಗೆ ನೆಕ್ಸ್ಟ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡ್ಕೊತಾ ಹೋಗ್ತೀನಿ. ಓಕೆ, ನೀವು ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಸೊ ಇವಾಗ ಪೈಥಾನಲ್ಲಿ ಪ್ರೋಗ್ರಾಮ್ನ ಯಾವ ಥರ ಟೈಪ್ ಮಾಡೋದು, ಓಕೆ, ಅದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ನೀವು ನೋಡ್ಕೊಳ್ರಿ. ಸೊ ನಿಮ್ಮ ಒಂದು ವಿಂಡೋದಲ್ಲಿ ಮೊದಲನೇದಾಗಿ ಇಲ್ಲಿ ಸರ್ಚ್ ಬಾರ್ ಇದೆಯಲ್ಲ, ಇಲ್ಲಿ ನೀವು IDLE ಅಂತ ಟೈಪ್ ಮಾಡಿದರೆ ನಿಮಗೆ ಒಂದು IDLE ಪೈಥಾನ್ 3.13 ಒಂದು ವರ್ಷನು ಓಪನ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಾದಮೇಲೆ ನಿಮಗೆ ಆ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದನ್ನು ಮ್ಯಾಕ್ಸಿಮೈಸ್ ಮಾಡ್ಕೋಬೇಕು. ಮ್ಯಾಕ್ಸಿಮೈಸ್ ಮಾಡಿಕೊಂಡು ಇಲ್ಲಿ ನೀವು ನೋಡ್ಬೋದು, ಈ ಒಂದು ಇಂಟರ್ಫೇಸ್ಗೆ ನಾವು ಇಂಟರ್ಯಾಕ್ಟಿವ್ ಮೋಡ್ ಅಂತ ಕರಿತೀವಿ. ಇನ್ ಪೈಥಾನಲ್ಲಿ ಆ್ಯಕ್ಚುಲಿ ಬಂದುಬಿಟ್ಟು ಇಂಟರ್ಯಾಕ್ಟಿವ್ ಮೋಡ್ ಆ್ಯಂಡ್ ಸ್ಕ್ರಿಪ್ಟ್ ಮೋಡ್ ಅಂತ 2 ಮೋಡ್ಸ್ ಇದ್ದಾವೆ. ಅಂದರೆ ವೆನ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದ ಪೈಥಾನ್, ಸೊ ಇಂಟ್ರಾಕ್ಟಿವ್ ಮೋಡು ನಮಗೆ ಸ್ಟಾರ್ಟಿಂಗಲ್ಲಿ ಓಪನ್ ಆಗುತ್ತೆ. ಇಂಟ್ರಾಕ್ಟಿವ್ ಮೋಡು ಸ್ಟಾರ್ಟ್ ವಿತ್ ದ ಪ್ರಾಂಪ್ಟ್. ಇಲ್ಲಿ ನೀವು ನೋಡ್ಬೋದು ಗ್ರೇಟರ್ ದೆನ್ ಸಿಂಬಲ್, 3 ಗ್ರೇಟರ್ ದೆನ್ ಸಿಂಬಲ್ಸ್ ಇದಾವಲ್ಲ, ಅದರಿಂದ ಸ್ಟಾರ್ಟ್ ಆಗುತ್ತೆ. ಏನು ಇಂಟ್ರಾಕ್ಟಿವ್ ಮೋಡ್ ಅಂತ ಅಂದರೆ, ಇಂಟ್ರಾಕ್ಟಿವ್ ಮೋಡಲ್ಲಿ ನಾವು ಓನ್ಲಿ 1 ಲೈನ್ ಪ್ರೋಗ್ರಾಮ್ಸ್ನ ಬರಿಬೋದು. ಅಂದರೆ ಓನ್ಲಿ 1 ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್.
ಎಂಟರ್ ಮಾಡಿದ ಮೇಲೆ ನಮಗೇನಾಗುತ್ತೆ, ಅದೇ ಸ್ಕ್ರೀನಲ್ಲಿ ನಮಗೆ ಔಟ್ಪುಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಐ ಆಮ್ ಗೋನ್ ಟು ಎಕ್ಸ್ಪ್ಲೇನ್ ಇಯರ್. ಓಕೆ, ನಾನೇನು ಮಾಡ್ತೀನಿ, ಇಲ್ಲಿ ಈ ಒಂದು ಇಂಟರಾಕ್ಟಿವ್ ಮೋಡಲ್ಲಿ ಒಂದು ಪ್ರೋಗ್ರಾಮ್ನ ಬರಿತೀನಿ. ಯೂಸಿಂಗ್ ಪ್ರಿಂಟ್ ಹಲೋ ವರ್ಡ್ ಅನ್ನೋದನ್ನು ಯೂಸ್ ಮಾಡಿಕೊಂಡು ಐ ಆಮ್ ಗೋನ್ ಟು ಟೈಪ್ ಪ್ರಿಂಟ್ ಇನ್ ಬ್ರ್ಯಾಕೆಟ್. ಸೊ ಹಲೋ ವರ್ಡ್ ಅನ್ನೋದನ್ನು ನೀವು ಇನ್ ಬಿಟ್ವೀನ್ ಸ್ಟ್ರಿಂಗ್ ಬರಿಬೇಕು. ಸ್ಟ್ರಿಂಗ್ ಅಂದರೆ ಕೊಟೇಶನ್ಸಲ್ಲಿ ಇರತಕ್ಕಂಥ ವರ್ಡ್ಗೆ ನಾವು ಸ್ಟ್ರಿಂಗ್ಸ್ ಅಂತ ಕರಿತೀವಿ. ಓಕೆ, ಅಂಡ್ ಕ್ಲೋಸ್ ದ ಬ್ರ್ಯಾಕೆಟ್ ಅಂಡ್ ಪ್ರೆಸ್ ಆನ್ ದ ಕೀ ಎಂಟರ್. ಎಂಟರ್ ಮಾಡಿದ ಮೇಲೆ ನಮಗೆ ಈ ಥರ ಹೆಲೋ ವರ್ಡ್ ಅನ್ನೋ ಒಂದು ಔಟ್ಪುಟ್ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಪ್ರಿಂಟ್ನ ನಾನು ಕ್ಯಾಪಿಟಲ್ ಲೆಟರ್ ಪಿ ಅಂತ ಹಾಕಿಬಿಟ್ರೆ ನಮಗೆ ಒಂದು ಎರರ್ ಬರುತ್ತೆ, ಮೀನ್ಸ್ ನೇಮ್ ಎರರ್ ಅಂತ ಬರುತ್ತೆ. ಅಂದರೆ ಇಲ್ಲಿ ಇದು ಕೇಸ್ ಸೆನ್ಸಿಟಿವ್ ಪೈಥಾನ್, ಅದನ್ನು ಕೂಡ ನಾವು ಫಾಲೋ ಮಾಡಬೇಕು. ಇಲ್ಲಿ ನಿಮ್ಗೆ ಎಕ್ಸಾಂಪಲ್ ಕೂಡ ತೋರಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡ್ಬೋದು ನೇಮ್ ಎರರ್ ಅಂತ ಬಂತಲ್ಲ. ಈ ಥರ ಎರರ್ಸ್ ಬರಬಾರ್ದು ಅಂತ ಅಂದರೆ ವಿ ಫಾಲೋ ಮಸ್ಟ್ ಕೇಸ್ ಸೆನ್ಸಿಟಿವ್ನ ನಾವು ಫಾಲೋ ಮಾಡಬೇಕು. ಅಂದರೆ ಅಪ್ಪರ್ ಕೇಸ್ ಇದ್ದಲ್ಲಿ ಅಪ್ಪರ್ ಕೇಸು, ಲೋವರ್ ಕೇಸ್ ಇದ್ದಲ್ಲಿ ಲೋವರ್ ಕೇಸ್. ಇನ್ನೊಂದು 5+5 ಅಂತ ಕೊಟ್ಟು ಎಂಟರ್ ಕೊಟ್ಟರೆ ಆನ್ಸರ್ ಅಲ್ಲೇ ಬರುತ್ತೆ. ಸೊ ಇದಕ್ಕೆ ನಾವು ಏನಂತೀವಿ, ಇಂಟರಾಕ್ಟಿವ್ ಮೋಡ್ ಅಂತ ಕರಿತೀವಿ. ನಮಗೆ ಆನ್ಸರು ಅಲ್ಲೇ ಬರುತ್ತೆ, ಎರರ್ಸು ಕೂಡ ಅಲ್ಲೇ ಡಿಸ್ಪ್ಲೇ ಆಗುತ್ತೆ. ಬಟ್ ಇದರಲ್ಲಿ ಮೇನ್ ಡಿಸಡ್ವಾಂಟೇಜ್ ಏನಪ್ಪ ಅಂತ ಅಂದರೆ, ಸೊ ಇಲ್ಲಿ ಬರೆದಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ನ ನಾವು ಸೇವ್ ಮಾಡೋಕ್ಕೆ ಆಗೋದಿಲ್ಲ. ಇನ್ ಫ್ಯೂಚರ್ ನಾವು ಇದನ್ನು ಆಕ್ಸೆಸ್ ಸಿಗೋದಿಲ್ಲ. ಸೊ ಇಲ್ಲೇ ಬರೆದು ಇಲ್ಲೇ ನಾವು ಟ್ರೈಲ್ ಅಂಡ್ ಎರರ್ ಥರ ಇಲ್ಲೇ ನೋಡಬೇಕಾಗುತ್ತೆ, ಆ ಲೈನ್ ಕರೆಕ್ಟ್ ಇದೆಯೋ ಇಲ್ಲೋ ಅಂತ. ಓಕೆ, ನೆಕ್ಸ್ಟ್ ಬಂದರೆ ವಾಟ್ ಈಸ್ ಸ್ಕ್ರಿಪ್ಟ್ ಮೋಡು. ಸ್ಕ್ರಿಪ್ಟ್ ಮೋಡ್ ಅಂತ ಅಂದರೆ ನಾವು ಅದರಲ್ಲಿ ನಂಬರ್ ಆಫ್ ಮಲ್ಟಿಪಲ್ ಲೈನ್ಸ್ನ ಬರೆದು ಎಕ್ಸಿಕ್ಯೂಟ್ ಮಾಡ್ತೀವಿ. ಅಂದರೆ ನಂಬರ್ ಆಫ್ ಲೈನ್ಸ್ನ ಎಟ್ ಎ ಟೈಮ್ ಬರೆದು ರನ್ ಕಮಾಂಡ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಔಟ್ಪುಟ್ ಬರುತ್ತೆ. ಓಕೆ, ಆ್ಯಂಡ್ ಇನ್ ದಿಸ್ ಏನಾದರೂ ಪ್ರಾಬ್ಲಮ್ಸ್ ಅಥವಾ ಸಿಂಟೆಕ್ಸ್ ಎರರ್ ಅಥವಾ ಏನೋ ಎರರ್ಸ್ ಬಂದರೆ ಇದು ಕೂಡ ನಮಗೆ ಬೇರೆ ಒಂದು ಡಿಸ್ಪ್ಲೇಲಿ ಔಟ್ಪುಟ್ ಜೊತೆಗೆ ನಮಗೆ ಎರರ್ಸು ಕೂಡ ಡಿಸ್ಪ್ಲೇ ಮಾಡುತ್ತೆ. ಅದನ್ನು ಕೂಡ ನೋಡೋಣ ಯಾವ ಥರ ಅಂತ. ಇಲ್ಲಿ ಫೈಲಲ್ಲಿ ನ್ಯೂ ಫೈಲ್ ಅಂತ ತಗೊಳ್ರಿ. ಅದಾದ ನಂತರ ಇದನ್ನು ಮ್ಯಾಕ್ಸಿಮೈಸ್ ಮಾಡಿಕೊಂಡು ಇಲ್ಲಿ ನಾವು ಬರಿಬೇಕಾಗುತ್ತೆ. ಇದಕ್ಕೆ ನಾವು ಏನಂತೀವಿ, ಸ್ಕ್ರಿಪ್ಟ್ ಮೋಡ್ ಅಂತ ಕರಿತೀವಿ. ಸೊ ಈ ಮೋಡಲ್ಲಿ ನಾನು ಬರಿತಾ ಇದ್ದೀನಿ ಪ್ರಿಂಟ್ ಇನ್ ಬ್ರ್ಯಾಕೆಟ್ ಸೇಮ್ ಸೆಂಟೆನ್ಸ್ ತಗೊಳ್ತೀನಿ, ಹೆಲೋ ವರ್ಡ್ ಅಂತ. ಓಕೆ, ಹೆಲೋ ವರ್ಡ್ ಅಂತ ಟೈಪ್ ಮಾಡಿ ಅಂಡ್ ಕ್ಲೋಸ್ ದ ಬ್ರ್ಯಾಕೆಟ್. ಇಲ್ಲಿ ರನ್ ಕಮಾಂಡ್ ಅಂತ ಇದೆ ಒಂದು ಆಪ್ಷನ್. ಆ ರನ್ ಮೇಲೆ ನೀವು ರನ್ ಮಾಡ್ಯೂಲ್ ಅಂದರೆ F5 ಶಾರ್ಟ್ಕಟ್ಟು, ಅದನ್ನು ಕೂಡ ಪ್ರೆಸ್ ಮಾಡ್ಬೋದು. ಇಲ್ಲಿ ಮಾಡೋದಾದಮೇಲೆ ನಮಗೆ ಸೇವ್ ಮಾಡಿ ಅಂತ ಕೇಳುತ್ತೆ. ಸೊ ಇದನ್ನು ನಾವು ಡೆಸ್ಕ್ಟಾಪಲ್ಲಿ ಅಥವಾ ಇನ್ಬಿಲ್ಟ್ ಪೈಥಾನಲ್ಲಿ ನಾವು ಸೇವ್ ಮಾಡ್ಕೋಬೋದು. ಏನಾದರೂ ನೇಮ್ ಕೊಡಿ, ಎಸ್ ಅಂತ ಕೊಡಿ ಅಥವಾ SSS ಅಂತ ನಿಮ್ಮ ನೇಮ್ ಕೊಟ್ಟು ಅದ್ರ ಮುಂದೆ ಅದು .py ಅಂತ ಎಕ್ಸ್ಟೆನ್ಷನ್ ತಾನೇ ತಗೊಳುತ್ತೆ. ಈ ಥರ ನಮಗೆ ಔಟ್ಪುಟ್ ಬರುತ್ತೆ. ಬೇರೆ ಒಂದು ಡಿಸ್ಪ್ಲೇಲಿ ಹೆಲೋ ವರ್ಡ್ ಅಂತ ಔಟ್ಪುಟ್ ಬರುತ್ತೆ. ಓಕೆ, ದಿಸ್ ಈಸ್ ವಾಟ್ ದ ಸ್ಕ್ರಿಪ್ಟ್ ಮೋಡ್. ನೆಕ್ಸ್ಟ್ ಅಂತ ಬಂದಾಗ ಕಂಪ್ಯೂಟರಲ್ಲಿ ನಾವು ಪೈಥಾನ ಯಾವ ಥರ ಇನ್ಸ್ಟಾಲ್ ಮಾಡಬೇಕು. ಓಕೆ, ಕಂಪ್ಯೂಟರಲ್ಲಿ ನಾವು ಯಾವ ಥರ ಪೈಥಾನ ಇನ್ಸ್ಟಾಲ್ ಮಾಡಬೇಕು ಅಂತ ಅಂದರೆ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊತ ಹೋಗ್ತೀನಿ. ಅದನ್ನು ಕೂಡ ನೀವು ಕೇರ್ಫುಲ್ಲಾಗಿ ನೋಡ್ಕೊಳ್ರಿ. ಅದೇ ರೀತಿಯಾಗಿ ಮನೆಯಲ್ಲಿ ನಾನು ಈಗ ಮಾಡಿರ್ತಕ್ಕಂಥ ಒಂದು ಪ್ರೋಗ್ರಾಮ್ನ ನೀವು ಇನ್ಸ್ಟಾಲ್ ಮಾಡಿಕೊಂಡು ಟ್ರೈ ಮಾಡಲಿಕ್ಕೆ ನೋಡಿರಿ. ಓಕೆ, ಕ್ರೋಮ್ನ ಓಪನ್ ಮಾಡಿಕೊಂಡು ಅದರಲ್ಲಿ ನ್ಯೂ ಟ್ಯಾಬಲ್ಲಿ ನಾನು ಸರ್ಚ್ ಮಾಡ್ತೀನಿ python.org ಅಂತ. ಇದು ಅದರದ್ದು ಲಿಂಕ್ ಆಗಿರುತ್ತೆ. ಓಕೆ, python.org ಅಂತ ಕ್ಲಿಕ್ ಮಾಡಿದರೆ ಇವು ಡೈರೆಕ್ಟ್ಲಿ ಗೋಸ್ ಟು ದ ಇಂಟರ್ಫೇಸ್ ಆಫ್ ಪೈಥಾನ್. ಸೊ ಅದು ಯಾವ ಥರ ಓಪನ್ ಆಗುತ್ತೆ ಅಂತ ಅಂದರೆ ಇಲ್ಲಿ ನೀವು ನೋಡ್ಬೋದು. ಈ ಥರ ಓಪನ್ ಆದಮೇಲೆ ನೀವು ಸ್ಕ್ರೋಲ್ ಡೌನ್ ಮಾಡಿದರೆ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ವರ್ಷನ್ನು ಕೂಡ ಕೊಟ್ಟಿದೆ, ಲೇಟೆಸ್ಟ್ ವರ್ಷನ್ ಪೈಥಾನ್ 3.146. ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಈ ಥರ ಡೌನ್ಲೋಡ್ ಮಾಡಿಕೊಂಡು ನೀವು ರನ್ ಮಾಡಿದಾಗ, ಅಂದರೆ IDLE ಅಂತ ಟೈಪ್ ಮಾಡಿ ನೀವು ಏನು ನಿಮ್ಮ ಸಿಸ್ಟಮಲ್ಲಿ ರನ್ ಮಾಡಿದಾಗ ಫಸ್ಟ್ ಓಪನ್ ಆಗೋದೇ ಇಂಟ್ರಾಕ್ಟಿವ್ ಮೋಡ್. ಅದಾದ ನಂತರ ನೀವು ಫೈಲ್ ನೀವು ಅಂತ ಹೋಗಿ ಯಾವುದು ಓಪನ್ ಮಾಡಬೇಕು, ಸ್ಕ್ರಿಪ್ಟ್ ಮೋಡ್ನ ಓಪನ್ ಮಾಡಿ ಅಲ್ಲಿ ಟೈಪ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ದಿಸ್ ಈಸ್ ಅಬೌಟ್ ಪೈಥಾನ್. ಯಾವ ಥರ ಪೈಥಾನ್ನ ಸ್ಟಾರ್ಟ್ ಮಾಡಬೇಕು, ಏನು ಪೈಥಾನ್ ಅಂದರೆ ಅಪ್ಲಿಕೇಶನ್ಸ್ ಆಫ್ ಪೈಥಾನು, ಪ್ರತಿಯೊಂದು ಇದರಲ್ಲಿ ನೀವು ಕಲ್ತಿದ್ದೀರಾ. ಟ್ರೈ ಟು ಡೂ ಯುವರ್ ಓನ್ ಪ್ರೋಗ್ರಾಮ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.